ಪೂಜೆಯನ್ನು ವಿಧಿ ಪ್ರಕಾರ ಮಾಡಿದಂಥ ಪೂಜೆಯಿಂದ ನಮಗೂ ನಮ್ಮ ಕುಟುಂಬವು ನಾನು ಸಂಕಲ್ಪದಲ್ಲಿ ಹೇಳಿದ್ದೀನಿ. ಚತ್ವಾರು ಸಮವಾಗಿದ ಕಾರಣಿಕ ಪ್ರೇರಕ ಅನ್ವಯಿಕ ಇವರು 4 ಜನ ಈ ಒಂದು ಪೂಜೆಯಿಂದ ಸಮಪಾಲನೆ ಕೊಡ್ತಾರಂತೆ. ಮಾಡಿದವರು, ಮಾಡಿಸಿದವರು, ನೋಡಿದವರು, ಪ್ರೇರಣೆ ಕೊಟ್ಟವರು ಇವರು 4 ಜನಕ್ಕೆ ಸಮಪಾಲು ಹೋಗ್ತಾರಂತೆ. ಅದಕ್ಕೋಸ್ಕರ ನಾವು ಎಲ್ಲರೊಟ್ಟಿಗೆ ಈ ಪೂಜೆಯನ್ನು ಮಾಡೋಣ ಅಂತ ಹೇಳುವಂಥದ್ದು ಶಾಸ್ತ್ರ ನಿಯಮ. ಯಾಕಂತ ಹೇಳಿದ್ರೆ ನಾನೊಬ್ಬನೇ ಕ್ಷೇಮವಾಗಿರ್ಬೇಕು, ನಾನೊಬ್ಬನೇ ಬದುಕಬೇಕು ಅಥವಾ ನಾನೊಬ್ಬನೇ ಚೆನ್ನಾಗಿರ್ಬೇಕು ಅಂತ ಹೇಳಿ ಜಗತ್ತಿನ ನಿಯಮ ಅಲ್ಲ. ದೇವರು ಯಾವ ರೀತಿಯಾಗಿ ನಿಯಮ ಇಟ್ಟಿದ್ದಾನೋ ಅದೇ ತರದಲ್ಲಿ ನಾವು ಪೂಜೆ ಮಾಡುವಾಗಲೇ ನಿಸ್ವಾರ್ಥತೆಯಿಂದ ಪೂಜೆ ಮಾಡಬೇಕು. ಅದೇ ಏನು ಫಲಾಪೇಕ್ಷೆಗಳ ಇಲ್ಲದೆ ನಾವು ಪೂಜೆ ಮಾಡಿದಾಗ ಭಗವಂತ ಯಾವ ಕಾಲಕ್ಕೆ ಏನು ಕೊಡಬೇಕು ಅದನ್ನು ಅವನು ಕೊಡ್ತಾನೆ ಇರ್ತಾನೆ. ಅದನ್ನು ನಾವು ಯಾವತ್ತೂ ನಾವು ಅಪೇಕ್ಷೆ ಇಡಬಾರ್ದು ಅಂತ ಹೇಳುವಂಥದ್ದು ನಿಯಮ. ನಾವು ಕೆಲವೊಂದು ಮನೆ ಪೂಜೆ ಹೋಗಿರ್ತೀವಿ, ಒಂದಿಷ್ಟು ಲೀಸ್ಟ್ ಕೊಟ್ಟಿರ್ತೀವಿ, ಆ ಲೀಸ್ಟ್ ಅಲ್ಲಿ ಒಂದು ಕಾಲಾಂಶನೂ ಬಂದಿರಲ್ಲ. ಇದು ಭಟ್ರೆಲ್ಲ ಎದ್ಕೊಂಡು ಹೋಗ್ತಾರೆ, ಕೊನೆಗೆ ಅವ್ರಿಗೆ ಹಾಕಿ ಒಂದಿಷ್ಟು